ವಿಧಾನಸಭೆ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವು ಬಿಜೆಪಿ ಮೈತ್ರಿಗೆ ತೀವ್ರ ಮುಖಭಂಗ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮಿದ್ ಮನಿಯಾರ್ ಹೇಳಿಕೆ. ಗಂಗಾವತಿ ರಾಜ್ಯದ 3 ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದ್ದು, ವಿಶೇಷವಾಗಿ ಅತ್ಯಂತ ಕುತೂಹಲ ಮೂಡಿಸಿದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ ಸಂಡೂರಿನ ಶ್ರೀಮತಿ ಅನ್ನಪೂರ್ಣಮ್ಮ, ಶಿಗ್ಗಾವಿ ಕ್ಷೇತ್ರದ ಆಸಿನ್ ಪಠಾಣ್ ಅವರು ಅತ್ಯಂತ ಬಹುಮತ ಪಡೆದು ಜಯಶಾಲಿಯಾಗಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಚಾಣಕ್ಯ ಎಂದೇ ಹೆಸರಾದ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ಎಲ್ಲ ಸಚಿವ ಶಾಸಕರುಗಳಿಗೆ ಹಾಗೂ ವಿವಿಧ ಘಟಕಗಳ ಕಾರ್ಯಕರ್ತರಿಗೆ ಸಲ್ಲುತ್ತದೆ. ಪ್ರಸ್ತುತ ಚುನಾವಣೆಯು ಬಿಜೆಪಿ ಮೈತ್ರಿ ಪಕ್ಷಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ ಎಂದು ಗಂಗಾವತಿ ತಾಲೂಕು ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಶರಣಪ್ಪ ಬಸಪಟ್ಟಣ, ಮುಖಂಡರುಗಳಾದ ಶೋಯಬ್ ಸೇರಿದಂತೆ ಇತರರು ಹೇಳಿದರು. ಅವರು ಶನಿವಾರದಂದು ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಿಜೆಪಿ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ನಾಯಕರುಗಳು ಆಡಳಿತಾರೂಢ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕುತಂತ್ರ ರಾಜಕಾರಣಕ್ಕೆ ಮುಂದಾಗಿದ್ದರು. ಆದರೆ ರಾಜ್ಯದ ಜನತೆ ಹಾಗೂ ಪ್ರಸ್ತುತ 3 ಉಪಚುನಾವಣೆಯ ಮಹಾಜನತೆ ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ, ಪಂಚ ಗ್ಯಾರಂಟಿಗಳ ಯೋಜನೆ ಅನುಷ್ಠಾನ ಸೇರಿದಂತೆ ರಾಜ್ಯ ಸರ್ಕಾರದ ಪ್ರಾಮಾಣಿಕ ಆಡಳಿತದಿಂದಾಗಿ ಮಹಾ ತೀರ್ಪು ಉಪಚುನಾವಣೆಯಲ್ಲಿ ಲಭಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರೆಯಾದ ಎಚ್ಎಂ ಶೈಲಜಾ ಮಾತನಾಡಿ, ರಾಜ್ಯ ಸರ್ಕಾರದ ಕೇಂದ್ರ ಬಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೂಡ ಹಗರಣದ ಪ್ರಕರಣ, ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಕ್ಫ್ ಆಡಳಿತದ ವೈಖರಿ ಸೇರಿದಂತೆ ಇತರೆ ಪ್ರಕರಣಗಳ ಕುರಿತು ಸರ್ಕಾರದ ವಿರುದ್ಧ ಅಪಪ್ರಚಾರ, ಜನರ ದಾರಿ ತಪ್ಪಿಸುವಿಕೆ ಕಾರ್ಯಕ್ಕೆ ಜನತೆ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರನ್ನು ಜನ ತಿರಸ್ಕರಿಸುವುದರ ಮೂಲಕ ಅಭಿವೃದ್ಧಿಗೆ ನಮ್ಮ ಮತ, ಸಂವಿಧಾನದ ಆಶಯಗಳನ್ನು ಅನುಷ್ಠಾನಗೊಳಿಸುವ ಸರ್ಕಾರಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಯುವ ಮುಖಂಡ ಆಸಿಫ್ ಖಾನ್, ಯುವ ಮುಖಂಡರಾದ ಮೆಹಬೂಬ್ ಆಜಂ, ದೇವರಮನೆ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು. ಇವತ್ತು ನಮ್ಮ ರಾಜ್ಯದ ಉಪಚುನಾವಣೆಗಳನ್ನು ನಡೆದಿದ್ದು, ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಈ 3 ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಡಿ.ಕಾಮ್ ಕೊಡೋದ ಮುಖಾಂತರ ಘೋಷಣೆಯನ್ನು ಮಾಡಿದರು. ಇವತ್ತು ಬಿಜೆಪಿ, ಜೆಡಿಎಸ್ ಸೇರಿಕೊಂಡು ಜನರಿಗೆ ಏನೇನು ಸುಳ್ಳು ಹೇಳಬೇಕು, ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿದರೂ ಸಹ ಜನ ಇವತ್ತು ಅತ್ಯಂತ ಬಹುಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸಿ ಕಳಿಸಿದ್ದಾರೆ. ನಾವು ನಿಜಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಗಂಗಾವತಿ ನಗರ ಬ್ಲಾಕ್ ವತಿಯಿಂದ ಆ ವಿಧಾನಸಭೆಯ ಮತದಾರ ಬಂಧುಗಳಿಗೆ ನಾವು ಕೈ ಮುಗಿದು ಇವತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತು ಇಲ್ಲೇ ಪಕ್ಕದ ಸಂಡೂರಿನಲ್ಲಿ ಯಾರ್ಯಾರೋ ಬಿಜೆಪಿ ನಾಯಕರು ನಾವು ಇಲ್ಲಿ ಮನೆ ಮಾಡೀವಿ, ಇಲ್ಲಿ ನಾವು ಬಿಜೆಪಿ ಆರಿಸಿ ಕಳಿಸ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ಕೊಂತ ಸುಳ್ಳು ಪ್ರಚಾರವನ್ನು ಮಾಡ್ಕೊಂತ ಇವತ್ತು ಸಂಡೂರಿನಲ್ಲಿ ಇವತ್ತು ದರೋಜಿ ಪಂಚಾಯತಿ, ಆ ಪಂಚಾಯತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಿವರಾಜ್ ತಂಗಡಿಗೆ ಅವರಿಗೆ ಅಲ್ಲಿನ ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ದರು. ಅಲ್ಲಿ ನಾವು ನಮ್ಮ ಎಲ್ಲ ಸಂಘಟನೆಗಳು ಸೇರಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಕೈಯಲ್ಲಿ ನಾವು ಕೆಲಸ ಮಾಡಿ ಇವತ್ತು ನಿಜವಾಗ್ಲೂ ಶಿವರಾಜ್ ತಂಗಡಿಗೆ ಅವರು ಆ ಸಂಡೂರು ಕ್ಷೇತ್ರದಲ್ಲಿ ಹಗಲು ರಾತ್ರಿ ಇರಲು ಒಂದು ಕಾರ್ಯಕರ್ತರನ್ನು ಮನವೊಲಿಸಿ ಇವತ್ತು ಅತ್ಯಂತ ಬಹುಮತವನ್ನು ಅಲ್ಲಿ ಆ ಪಂಚಾಯತಿಗೆ 2600 ಮತಗಳನ್ನು ಲೀಡನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವತ್ತು ಶಿವರಾಜ್ ತಂಗಡಿಯವರಿಗೂ ನಾವು ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಅದೇ ರೀತಿ ಶಿಗ್ಗಾವಿನಲ್ಲಿಯೂ ಸಹ ಇವತ್ತು ಅಲ್ಲಿಯೂ ಸಹ ಬೊಮ್ಮಾಯಿ ಒಂದು ಏನಿದ್ದಾರೆ SR ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರ ಮಗ ಇವತ್ತು ಮುಖ್ಯಮಂತ್ರಿ ಇದ್ದು ಇವತ್ತು ಅವರು ಸೋಲನ್ನು ಸೋತಿದ್ದಾರೆ. ಮತ್ತು ಚನ್ನಪಟ್ಟಣದಲ್ಲಿ ಅಲ್ಲಿಯೂ ಮಾಜಿ ಪ್ರಧಾನಿಗಳ ಮೊಮ್ಮಗ ಮತ್ತು ಮುಖ್ಯಮಂತ್ರಿಗಳ ಮಗ ಯಾವುದೇ ಜನ ಲೆಕ್ಕಿಸದೆ ನಮ್ಮ ಸರ್ಕಾರ ಏನು ಯೋಜನೆಗಳನ್ನು ಕೊಟ್ಟಿದೆ, ಗ್ಯಾರಂಟಿ ಯೋಜನೆಗಳನ್ನು ಅವೆಲ್ಲ ಮನಗಂಡು ಬಡವರು, ಅತ್ಯಂತ ದೀನದಲಿತರು, ಅಲ್ಪಸಂಖ್ಯಾತರು ಇವತ್ತು ಮತಗಳನ್ನು ಹಾಕಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವನ್ನು ಕೊಟ್ಟಿದ್ದಾರೆ. ಮುಂದಿನ 2028ಕ್ಕೆ
ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಇವರು ನಿಜವಾಗಲೂ ಅವರ ಶ್ರಮವನ್ನು ಮೆಚ್ಚತಕ್ಕದ್ದು. ಅವರು ಎಲ್ಲಿ ಪಕ್ಷದ ಬಿಫಾರ್ಮ್ ಕೊಡ್ತಾರೆ, ಆ ಗೆಲುವಿನ ಅಂತರ ಮತ್ತು ಗೆಲ್ಲತಕ್ಕಂಥ ಅಭ್ಯರ್ಥಿಯನ್ನು ನೋಡೇ ಕೊಡ್ತಾರೆ. ಹಾಗಾಗಿ ಇವತ್ತು 2028ರ ಚುನಾವಣೆಯ ದಿಕ್ಸೂಚಿ ಆಗಿದೆ ಇದು. ಮತ್ತೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಬಹುಮತದಿಂದ ಒಂದು 150 ಸೀಟು ಗೆದ್ದು ಮತ್ತೆ ಮುಂದಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರಿಗೆ ಸಂದೇಶವನ್ನು ನೀಡುತ್ತೇನೆ. ಜೈ ಜೈ ಕರ್ನಾಟಕ. ಕರ್ನಾಟಕ ರಾಜ್ಯದ ಉಪಚುನಾವಣೆಯ ಅಂಗವಾಗಿರುವಂತಹ ಈ 3 ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರದ ಸಂಡೂರು, ಚನ್ನಪಟ್ಟಣ ಮತ್ತು ಶಿಗ್ಗಾಂವ ಈ 3 ಉಪಚುನಾವಣೆಗಳ ಒಂದು ಮತದಾರರ ಒಲವು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಎಂದು ಎಲ್ಲ ಜಗತ್ತಿನ ಸಾಧನೆ ಮಾಡಿದ್ದಾರೆ. ಈ ಯಶಸ್ಸು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಲ್ಲಿಸುತ್ತೆ. ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸಂಘಟನಾಚಾರ್ಯ ಶ್ರೀ ಸಲ್ಲಿಸುತ್ತೆ. ಹಾಗೂ ಈ ಒಂದು ಯಶಸ್ಸಿನ ಭಾಗ ಇಡೀ ನಮ್ಮ ಸರ್ಕಾರ ಎಲ್ಲ ಸಚಿವರಿಗೂ, ಶಾಸಕರಿಗೂ, MLCಗಳು, ಅದು ಮುಖ್ಯವಾಗಿ KPCCಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸ್ಥಳೀಯ ಕಾರ್ಯಕರ್ತರಿಗೂ ಕೂಡ ಈ ಯಶಸ್ಸು ಸಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ಇದೊಂದು ಸವಾಲಾಗಿದೆ. ಯಾಕೆ ಸವಾಲು? ಕರ್ನಾಟಕದಲ್ಲಿ ಈ ಉಪಚುನಾವಣೆ ಘೋಷಣೆ ಮಾಡ್ತಾ ಇದ್ದೇನೆ ಇಲ್ಲದೆ ಇರುವಂತಹ ಒಂದು ವಾಕ್ ಅನ್ನುವಂತಹ ಒಂದು ವಿಚಾರವನ್ನು ಮುನ್ನಡೆಯುತ್ತದೆ. ಇದು ಎಷ್ಟು ಮಟ್ಟಿಗೆ ತೀಕ್ಷ್ಣವಾಗಿ ಒಂದು ಮುನ್ನೆಲೆಗೆ ತರಲು ಅಂದರೆ ನಾನು ಮಾಧ್ಯಮ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, KPCC ಸದಸ್ಯನಾಗಿದ್ದರೆ ಇಡೀ ರಾಜ್ಯದಲ್ಲಿ ಇದು ಒಂದೇ ಎಲೆಕ್ಷನ್ಗೆಲ್ಲ ಮುಂದೆ ಕೂಡ ಕ್ಯಾರಿ ಓವರ್ ಮಾಡಬೇಕು ಅಂತ ಈಗಾಗಲೇ ಅಮಿತ್ ಶಾ ಅವರು ನಮ್ಮ ಕರ್ನಾಟಕ ರಾಜ್ಯದ BJP ನಾಯಕರಿಗೆ ಹೇಳಿದ್ದಾರೆ. ನಿನ್ನೆ ಅವರು ಪ್ರತಿಭಟನೆಯಲ್ಲಿ ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ಇದೆಲ್ಲವನ್ನು ಮೀರಿ ವಕ್ತ್ ಹಗರಣ ಇರಲಿ, ಮೂಢ ಹಗರಣ ಇವೆರಡು ಮುನ್ನೆಲೆಗೆ ತಂದಿದ್ದು ಕೇವಲ 3 ಉಪಚುನಾವಣೆ. ಇದರಲ್ಲಿ ಯಾವುದೇ ಹುರುಳಿಲ್ಲ ತಿರುಳಿಲ್ಲ ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಆದರೂ ಇವು 3 ಮುನ್ನೆಲೆಗೆ ತಗೊಂಡು 3 ವಿಧಾನಸಭಾ ಕ್ಷೇತ್ರದ ಮೇಲೆ ಕಂಡಿಟ್ಟಂಥ BJPಗೆ ಆಸೆ. ಅದರಲ್ಲೂ ಬಹುಮುಖ್ಯವಾಗಿ ಒಂದು ಈಗಾಗಲೇ ಹೇಳಿದ ಬ್ಲಾಕ್ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳಾದ ಮೊಮ್ಮಗ ಮತ್ತು ಮುಖ್ಯಮಂತ್ರಿಯವರ ಮಗ ಸತತ ಹ್ಯಾಟ್ರಿಕ್ ಸೋಲನ್ನು ಕಾಣ್ತಾ ಇದ್ದಾರೆ. ಅಲ್ಲಿ ಇವತ್ತು ಗೆಲ್ಲೋದೇ ಇಲ್ಲ ಅಂತ ವಾತಾವರಣ ಎರಡೂ ಮೈತ್ರಿ ಅಭ್ಯರ್ಥಿಗಳ ಸೇರಿ ಶತಗತಾಯ DK ಸಹೋದರರನ್ನು ಹಾಗೂ ಯೋಗೇಶ್ವರನ್ನು ಸೋಲಿಸಲಿಕ್ಕೆ ಹಗಲು ರಾತ್ರಿ ಪರಿಶ್ರಮ ಪಟ್ಟರೂ ಕೂಡ ಇವತ್ತು ಅಲ್ಲಿನ ಮತದಾರರು ಕೂಡ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷ ನೀಡಿದಂತಹ ಜನಪರ ಕಾರ್ಯಕ್ರಮಗಳಾದ 5 ಪಂಚ ಗ್ಯಾರಂಟಿಗಳನ್ನು ನಂಬಿ ಇವತ್ತು ಅದರ ಫಲಾನುಭವಿಗಳು ಸಂಪೂರ್ಣವಾಗಿ ನಮಗೆ ಮತ ಹಾಕೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಒಂದು ಬಲವನ್ನು ತಂದಿದ್ದಾರೆ. ಹಾಗೆ ಶಿಗ್ಗಾಂವ ಅಮೇಜಿಂಗ್, ನಾನೇ ಇಲ್ಲಿ ಮಾಧ್ಯಮ ಉಸ್ತುವಾರಿ. ಇದು ಒಂದು ನನ್ನ ಕೇಳಿದಂತೆ ಸಾಮಾನ್ಯ ಮತ್ತು ಅಸಾಮಾನ್ಯನ ನಡುವಿನ ಒಂದು ಹೋರಾಟ ಅಂತ ಹೇಳಿದ್ದಾರೆ. ಪಠಾಣ್ ನಿಜವಾಗ್ಲೂ ಹೇಳ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ತನ್ನ ಮನೆಯ ದನದ ಕೊಟ್ಟಿಗೆಯಲ್ಲಿ ಹೆಂಡಿಗಸ ಬಳದ್ಬಿಟ್ಟು ಜೀವನ ಮಾಡುವಂತಹ ಒಬ್ಬ ಮನುಷ್ಯ. ಸತತವಾಗಿ 2 ಜನರಲ್ ಎಲೆಕ್ಷನ್ಗಳು, ಈಗೇನೋ ಬೈ ಎಲೆಕ್ಷನ್ನು ಇಡೀ ರಾಜ್ಯ ಸರ್ಕಾರ ಎಲ್ಲರೂ ಸೇರಿ ಅಲ್ಲಿ ನಿಂತು ಕೆಲಸ ಮಾಡಿದ್ವಿ. 2 ಚುನಾವಣೆಯನ್ನು ಕಡಿಮೆ ಅಂತರದಿಂದ ಸೋತಿದ್ದಾರೆ ಪಠಾಣ್. ಅವರಿಗೆ ಮತ್ತೆ ಟಿಕೆಟ್ ಕೊಡೋದ್ರ ಮೂಲಕ ಪಕ್ಷ ಅವರಿಗೆ ನ್ಯಾಯವನ್ನು ಒದಗಿಸುವುದರ ಮೂಲಕ ಜೊತೆಗೆ ಇಡೀ ಪಕ್ಷ ಒಗ್ಗಟ್ಟಾಗಿ ಒಬ್ಬ ಸಾಮಾನ್ಯನ ಬೆನ್ನೆಲುಬಿಗೆ ನಿಂತು ಒಬ್ಬ ಮುಖ್ಯಮಂತ್ರಿಯ ಮಗ, ಅಲ್ಲಿ ಮುಖ್ಯಮಂತ್ರಿಯ ಮಗ ಭರತ್ ಬೊಮ್ಮಾಯಿ ಎನ್ನುವುದು ಸುಳ್ಳು. ಮುಖ್ಯಮಂತ್ರಿ ವರ್ಸಸ್ ಮಾಜಿ ಮುಖ್ಯಮಂತ್ರಿ ವರ್ಸಸ್ ಒಬ್ಬ ಸಾಮಾನ್ಯ ಪಠಾಣ್ ನಡುವಿನ ಈ ಯುದ್ಧದಲ್ಲಿ ಪಠಾಣ್ ಗೆಲುವು ಏನಿದೆಯಲ್ಲ ಅದ್ಭುತವಾಗಿರುವಂಥದ್ದು. ನಾನು ಕೇಳ್ತಾ ಇದ್ದೆ ಬೆಳಗ್ಗೆಯಿಂದ, ಯಾವ BJP ZP ಸರ್ಕಲ್ಗಳು ಹಿಂದೆಂದು 9-10 ಸಾವಿರ ಲೀಡ್ ಕೊಟ್ಟಿದ್ದೋ ಇವತ್ತು ಕೇವಲ 800, 900, 600 ಲೀಡ್ ಕೊಟ್ಟಿದೆ. ಇದು ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದೆ. ಯಾಕೆಂತಂದರೆ ಆ ಒಂದು ಜಿಲ್ಲೆ ಶರಣರ ಜಿಲ್ಲೆ ನೋಡಿ, ಅದ್ಭುತವಾಗಿರುವಂಥ ಕನಕದಾಸ, ಸರ್ವಜ್ಞ ಮತ್ತು ಶಿಶುನಾಳ ಶರೀಫರ ಜನ್ಮ ತಾಳಿದಂಥ ಆ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕೋಮು ಸೌಹಾರ್ದತೆಗೆ ಅವಕಾಶವನ್ನು ಕೊಟ್ಟು ಅಲ್ಲಿಯ ಮತದಾರರು ಒಂದು ಹಿಂದೂ ಮುಸ್ಲಿಂ ಅನ್ನುವಂತಹ ವಿಷಬೀಜಕ್ಕೆ ಒಂದು ಕೊನೆಗಾಣಿಸಿ ಅಲ್ಲಿ ಪಠಾಣವನ್ನು ಗೆಲ್ಲಿಸೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿಯನ್ನು ನೀಡಿ ಈ ಕೋಮು ಸೌಹಾರ್ದತೆಯ ಮೆಸೇಜನ್ನು ಇಡೀ ನಮ್ಮ ಕರ್ನಾಟಕಕ್ಕೆ ಕಳಿಸಿದ್ದಾರೆ ಅಂದರೆ ಎರಡು ಮಾತುಗಳು.
ಜೊತೆಗೆ ಮುಖ್ಯವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಶಾಮಿ ಮುನಿಯರ್ ಇರ್ಬೋದು, ನಮ್ಮ ಯುವ ಘಟಕದಿಂದ ನಮ್ಮ ಆಸಿಫ್ ಇರ್ಬೋದು, ಮಲ್ಲೇಶ್ ಮತ್ತು ಇವರೆಲ್ಲ ಟೀಮ್ ಉಸ್ತುವಾರಿ ಸಚಿವರಿಂದ ರೋಜಿ ಪಂಚಾಯಿತಿಯಲ್ಲಿ ನಿರಂತರವಾಗಿ ಕೆಲಸ ಮಾಡೋದ್ರ ಮೂಲಕ ಅವರಿಗೂ ಒಂದು ಶಕ್ತಿ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಗಂಗಾವತಿಗೆ ಸೀಮಿತವಾಗಿದೆ, ಗಂಗಾವತಿಗೆ ಕ್ಷೇತ್ರಕ್ಕೆ ಸೀಮಿತವಾಗಿದೆ, ಪಕ್ಷದ ಒಂದು ಗೆಲುವಿಗಾಗಿ ನಿರಂತರವಾಗಿ ನಮ್ಮ ಎಲ್ಲ ಯುವಕರು ಶ್ರಮಿಸಿದ್ದನ್ನು ನನಗೆ ಒಬ್ಬ KPCC ಪದಾಧಿಕಾರಿಗಳಿಗೆ ಶ್ಲಾಘನೆಯನ್ನು ಮಾಡ್ತಾ ಇದ್ದೀನಿ. ನನಗೇನೋ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ, ನನಗೆ ಎಲ್ಲಿ ಕೊಡುತ್ತೆ ಅಲ್ಲಿ ಹೋಗ್ತೀನಿ, ಕೆಲಸ ಮಾಡ್ತೀನಿ. ಆದರೆ ಇವ್ರಿಗೆ ಯಾರಿಗೂ ಅವಶ್ಯಕತೆ ಇರಲಿಲ್ಲ. ಪಕ್ಷದ ಅಭಿಮಾನಕ್ಕಾಗಿ ಅವರು ಅಲ್ಲಿ ಹೋಗಿ ಕೆಲಸ ಮಾಡೋದ್ರ ಮೂಲಕ ಪಕ್ಷಕ್ಕೆ ಒಂದು ಜಯವನ್ನು ತಂದುಕೊಳ್ಳೋದ್ರಲ್ಲಿ ತಮ್ಮ ಪಾಲು ಇದೆ ಅನ್ನೋದನ್ನು ತಾವು ಪರಿಶ್ರಮ ಪಟ್ಟಿದ್ದಾರೆ. ಈ ಥರ ಒಂದು ಕಾರ್ಯಕರ್ತರಿಂದಲೇ ಇವತ್ತು ಪಕ್ಷ ಉಳಿದಿದೆ. ಇಂಥ ಕಾರ್ಯಕರ್ತರಿಂದಲೇ ಪಕ್ಷ ಮುಂದಿನ ದಿನಗಳಲ್ಲಿ ಗೆಲುವನ್ನು ಸಾಧಿಸಲಿಕ್ಕೆ ಕಾರಣ. ಹಾಗಾಗಿ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೂ, ಮುಖ್ಯವಾಗಿ GC ಚಂದ್ರಶೇಖರ್ ಸಾಹೇಬರಿಗೆ ಇರ್ಬೋದು, ಎಲ್ಲರಿಗೂ ಕಾರ್ಯಾಧ್ಯಕ್ಷರು ತುಂಬ ಅಚ್ಚುಕಟ್ಟಿನಿಂದ ಒಂದು ಟೀಮ್ ವರ್ಕ್ ಆಗಿ 3 ಕ್ಷೇತ್ರದಲ್ಲಿ ಒಂದು ಟೀಮ್ ವರ್ಕ್ ಆಗಿ ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಒಂದು ಶ್ರಮ ಪಟ್ಟಿರೋದಕ್ಕೆ ಇವತ್ತು ನಮ್ಮ ಪಕ್ಷ 3 ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವ ಮೂಲಕ ಮುಂದಿನ ಒಂದು 2028ರ ಒಂದು ಚುನಾವಣೆಗೆ ಒಂದು ದಿಕ್ಸೂಚಿ ಬಂದಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಮತ್ತೆ BJPಯವರಿಗೆ ಕರ್ನಾಟಕ ಮತದಾರರ ಬುದ್ಧಿ ಕಲಿಸ್ತಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ನಿಮ್ಮ ಸುಳ್ಳುಗಳು ನಡೆಯುವುದಿಲ್ಲ, ಇದು ದ್ರಾವಿಡರ ನಾಡು, ಇಲ್ಲಿ ಸತ್ಯ ಮಾತ್ರ ನಡೆಯುತ್ತೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ, ಗೆದ್ದ 3 ಅಭ್ಯರ್ಥಿಗಳಿಗೂ ನಾನು ಅಭಿನಂದನೆಗಳನ್ನು ಮತ್ತು ಪಕ್ಷಕ್ಕೂ ಮತ್ತು ಪಕ್ಷದ ಎಲ್ಲ ವರಿಷ್ಠರಿಗೂ ನಾನು ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯದ 3 ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿಯಾಗಿ ಜಯ ಗಳಿಸಿದೆ. ಇದಕ್ಕೆ ಕಾರಣ ರಾಹುಲ್ ಗಾಂಧಿಯವರ ಒಂದು ನಾಯಕತ್ವವನ್ನು ಮೆಚ್ಚಿ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಈ ಕರ್ನಾಟಕ ರಾಜ್ಯದಲ್ಲಿ 3 ಉಪಚುನಾವಣೆಯನ್ನು ಗೆದ್ದಿದೆ. ಇದರ ಜೊತೆಗೆ BJPಯವರು ಏನೇ ಸುಳ್ಳಿನ ತಿಪ್ಪಲಾಗ ಹಾಕಿದರೂ ಕೂಡ ಜನ, ಸುಳ್ಳಿನ ಮಾಲೆಯನ್ನು ಅವರು ಹೇಳಿದರೂ ಕೂಡ ಜನ ಅವ್ರನ್ನ ತಿರಸ್ಕರಿಸಿದ್ದಾರೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ. ಇಲ್ಲಿ ಬಡವರು ಗ್ಯಾರಂಟಿಗಳನ್ನು ಮೆಚ್ಚಿ ಮತ್ತು ನಾಯಕತ್ವ ಯಾವ ಪಕ್ಷಕ್ಕೆ ಮತ ಹಾಕಿದರೆ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ತಿಳುವಳಿಕೆ ಜನ ಕರ್ನಾಟಕದಲ್ಲಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಮತ್ತು ಸಂಡೂರು, ಚನ್ನಪಟ್ಟಣ ಮತ್ತು ಶಿಗ್ಗಾಂವ ಕ್ಷೇತ್ರದ ಮತದಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಇವತ್ತು ನಾಳೆ ಯಾರ್ಯಾರೋ ಏನೇನೋ ಸುಳ್ಳು ಹೇಳಿ ಬರೀ ಅಧಿಕಾರ ಗಿಟ್ಟಿಸಿಕೊಂಡು ಮನೆಯಾಗ ಕೂಡ್ತಾರೆ. ಆದರೆ ನಮ್ಮ ಅಭ್ಯರ್ಥಿಗಳು ಸತತವಾಗಿ ಪ್ರಯತ್ನಿಸಿ ಇವತ್ತು ಗ್ಯಾರಂಟಿಗಳ ಯೋಜನೆಗಳನ್ನು ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಒಳ್ಳೆ ಟೀಮ್ ವರ್ಕ್ ಆಗಿ ಮಾಡಿರುವುದರಿಂದ ಪಕ್ಷದ ಗೆಲುವಿಗೆ ಕಾರಣವಾಗಿದೆ. ಅದರ ಜೊತೆಗೆ ಸಂಡೂರಿನಲ್ಲಿ ನಮ್ಮ ಸ್ನೇಹಿತರ ಗಂಗಾವತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಾವೆಲ್ಲರೂ ಸೇರಿ ನಮ್ಮ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಕೈ ಪಡಿಸಬೇಕು. ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ನಾವೆಲ್ಲರೂ ಅಲ್ಲಿ ಹೋಗಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ವಿ. ಅದರಿಂದ ಸಂಡೂರು ಕ್ಷೇತ್ರ ಇವತ್ತು ಭರ್ಜರಿಯಾಗಿ ಗೆದ್ದಿದೆ. ಅದಕ್ಕಾಗಿ ಶಿವರಾಜ್ ತಂಗಡಿಗೆಯವರಿಗೂ ಅಭ್ಯರ್ಥಿಗಳು, ಮುಖ್ಯಮಂತ್ರಿಗಳು, ಜಿಲ್ಲೆ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಕಾಂಗ್ರೆಸ್. ಮೊದಲನಾಗಿ ಇವತ್ತೇನು 3 ಉಪಚುನಾವಣೆಯನ್ನು ರಾಜ್ಯದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಮೊದಲನಾಗಿ ನಾನು ರಾಜ್ಯದ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲಿರ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಂಡೂರು ಏನು ನಮಗೆ ಬೈ ಎಲೆಕ್ಷನ್ ಬಂದಿತ್ತು, ನಮ್ಮ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬ್ ಉತ್ತರ ಕರ್ನಾಟಕದ ಒಬ್ಬ ಮಂತ್ರಿ, ರಾಜ್ಯದ ಮಂತ್ರಿ ಸಂಡೂರಲ್ಲಿ ಉಸ್ತುವಾರಿ ಹಾಕಿದ್ದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಟೀಮಿನ ಜೊತೆಗೆ ನಾನು 2 ದಿವಸ ಕೆಲಸವನ್ನು ಮಾಡಿದ್ದೀನಿ. ಅಲ್ಲಿರ್ತಕ್ಕಂಥ ಸಂಡೂರು ಭಾಗದವರು ಒಂದೇ ಮಾತಾಡಿದರು, ಬಂಗಾರಪ್ಪ ಏನು ಕ್ಯಾಂಡಿಡೇಟ್ BJP ಅದನ್ನಲ್ಲ,
ಅವ ಏನೈತಿ ಇದನ್ನ ಎಲೆಕ್ಷನಲ್ಲಿ ಒಂದು ಮುಖಬಟ್ಟು ಕೊಟ್ಟಿದ್ದ ಹೆಣ್ಮಕ್ಳಿಗೆ, ಅದು ಡುಪ್ಲಿಕೇಟ್ ಕೊಟ್ಟಿದ್ದ, ನಾವು 100ಕ್ಕೆ ಸೋಲಿಸ್ತು ಅಂತೇಳಿ ನಮಗೆಲ್ಲ ಮತದಾರರು ಹೇಳ್ತಿದ್ರು. ಶಿವರಾಜ್ ತಂಗಡಿ ಅವರು 4 ದಿವಸ ಸತತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲೇ ಇದ್ದು ಎಲ್ಲ ಸಮಾಜದ ಹಚ್ಚಿಕೊಂಡು ಎಲ್ಲ ಒಂದು ಕುರುಬರು ಸಮಾಜ, ಆಲ್ಮ ಸಮಾಜ, ಅಲ್ಪಸಂಖ್ಯಾತ ಸಮಾಜ ಮತ್ತು ವಿಶೇಷವಾಗಿ ಭೋವಿ ಸಮಾಜವನ್ನು ಹಚ್ಚಿಕೊಂಡು ಇವತ್ತು ಸಂಘಟನೆ ಮಾಡಿ ಆ ಜಿಲ್ಲಾ ಪಂಚಾಯತಿಯಲ್ಲಿ 2600ವನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ನೀಡಿಕೊಡ್ತಕ್ಕಂಥ ಕಾರ್ಯಕರ್ತರನ್ನು ಹಚ್ಚಿಕೊಂಡು ಮತ್ತು ವಿಶೇಷವಾಗಿ ರೆಡ್ಡಿ ಶ್ರೀನಿವಾಸ ಅಣ್ಣವರು ಮತ್ತು ಎಲ್ಲರೂ ನಿಂತುಕೊಂಡು ನಾವು ಚುನಾವಣೆಯನ್ನು ಮಾಡಿದ್ದೀವಿ. ಅಲ್ಲಿ ಸಂಡೂರು ಗೆದ್ದಿದೆ. ಸಂಡೂರು ಕ್ಷೇತ್ರದ ಮತದಾರಿಗೆ ಹೇಳೋದೊಂದೇ, ಇವತ್ತು ತುಕಾರಾಮ್ ಅವರು ಗೆಲ್ಲುವಲ್ಲ, ಸಂಡೂರು ಗೆಲ್ಲುವ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಇಂದು ನಡೆದ ಕರ್ನಾಟಕ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯ ಗಳಿಸಿದೆ. ಅದರಲ್ಲಿ ಸಂಡೂರು ಹಾಗೂ ಇಲ್ಲಿ ಚನ್ನಪಟ್ಟಣ ಮತ್ತು ಶಿಗ್ಗಾಂವಿ. ಅದರಲ್ಲಿ 2 ಜಾಗಕ್ಕೆ ನಾವು ಹೋಗಿ ಎಲ್ಲ ಕೆಲಸ ಮಾಡಿದ್ವಿ. ಅದು ನಮ್ಮ ಪಕ್ಷ ಗೆದ್ದಿದ್ದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಎಲ್ಲ ಪ್ರತಿಯೊಂದು ಕಾರ್ಯಕರ್ತರಿಗೆ ಇದು ಪಕ್ಷದಷ್ಟೇ ಗೆಲ್ಲೋಲ್ಲ, ಕಾರ್ಯಕರ್ತರು ಏನು ಕಷ್ಟಪಟ್ಟಿದ್ದಾರೆ. 2 CM ಮಕ್ಕಳ ವಿರುದ್ಧ ನಾವು ಗೆಲ್ಲಬೇಕಂತ ಹೇಳಿದರೆ ಕಾರ್ಯಕರ್ತರ ವಿರುದ್ಧ ಪ್ರತಿಯೊಬ್ಬ ಕಾರ್ಯಕರ್ತರು ದ್ವೇಷವನ್ನು ಮರೆತು ಪಂಚ ಗ್ಯಾರಂಟಿ ಏನು ಸರ್ಕಾರ ಕೊಟ್ಟಿದೆ ಅದರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಮ್ಮ ಪಕ್ಷಕ್ಕೆ ಜಯ ಬರುತ್ತಿದೆ. ಅದೇ ರೀತಿ ನಮ್ಮ ಪಕ್ಕದ ನಾಡಿನಲ್ಲಿ ಕೇರಳದಲ್ಲಿ ವಯನಾಡಿನಲ್ಲೂ ನಮ್ಮ ಪ್ರಿಯಾಂಕಾ ಗಾಂಧಿಯವರು 2 ಲಕ್ಷ ಮತದಿಂದ ಗೆದ್ದಿದ್ದಾರೆ. ಅಲ್ಲಿನೂ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾವು ಅಭಿನಂದಿಸ್ತಾ 2 ಮಾತು ನಾವೆಲ್ಲ ಸಂಡೂರಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಅವರ ರೀತಿಗೆ ಕೆಲಸ ಮಾಡಿದ್ವಿ. ಅದೇ ರೀತಿ ಶಿಗ್ಗಾಂವಿಯಲ್ಲಿ ಶೈಲಜಾ ಹಾಗೂ ಬಸಮ್ಮ ಭಾಗದಲ್ಲಿ ಅವ್ರ ನೇತೃತ್ವದಲ್ಲಿ ಎಲ್ಲ ಕೆಲಸ ಮಾಡಿ ಬಂದಿದ್ದೀವಿ. ಹೊಸ ಅನುಭವ, ಹೊಸ ರಣನೀತಿ ಎಲ್ಲ ಕಲಿತು ಬಂದಿರೋ ರೀತಿಗೆ, ಅದಕ್ಕಾಗಿ ಅವ್ರಿಗೆಲ್ಲ ಅಭಿನಂದನೆ.